ಎಲ್ಲರಿಗೂ ಹೊಸ ವರ್ಷದ ಆಗಮನದ ಶುಭಾಶಯಗಳು. ಈ ಹಳೆಯ ವರ್ಷ ಏನೇ ಆಗಿರಲಿ, ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಚೆನ್ನಾಗಿರಲಿ ಅಂತಂದೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರನ್ನು ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಇವತ್ತು ಇಡ್ಲಿ ಚಾಟ್ ಮಾಡ್ತಾಯಿದ್ದೆ. ಕೆಟ್ಟೋಗೋ ನಂಟ ಕೆಟ್ಟೋಗೋ ಬಾನ ಉಂಡೋಗೋ ನಂಟ ಅಂತಂದೇಳಿ ಒಂದು ಶಾಸ್ತ್ರ ಐತಿ. ನಮ್ಮ ಕನ್ನಡದಲ್ಲಿ ಗಾದೆ ಮಾತಿರಬೇಕು. ಇಲ್ಲಿ ನಾನು ಉಳಿದಿರೋ ಇಡ್ಲಿನ ನಾವು ಯಾವ ಸೇಪ್ ಬೇಕು ಆ ಸೇಪ್ ಕಟ್ ಮಾಡ್ಕೊಳ್ರಿ. ಒಂದು ಬಟ್ಲ ತಗೊಂಬಿಟ್ಟು ಅದಕ್ಕೆ ಒಂದು 2 ಸ್ಪೂನು ಬೋಂಡ ಹಿಟ್ಟು, ಹಾಗೆ ಹಸಿ ಕಡಲೆಬೇಳೆ ಹಿಟ್ಟು, ಮತ್ತು 1-2 ಸ್ಪೂನು ಅಕ್ಕಿ ಹಿಟ್ಟು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲರ್ ಬರಲಿ ಅಂತ ಅರಿಶಿಣದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಖಾರಕ್ಕನುಗುಣವಾಗಿ, ಹಾಗೆ ಒಂದು ಚಿಟಿಕೆ ಸೋಡಾ ಪುಡಿ, ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿಕೊಡ್ರಿ. ಡ್ರೈ ಮಿಕ್ಸ್ ಮಾಡಿಕೊಂಡು ಎಷ್ಟೆಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಬೋಂಡ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಡ್ರಿ. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಆಯ್ತು ಅಂತಂದ್ರೆ ನೀವು ಡಿಪ್ ಮಾಡಿ ಇಡ್ಲಿನ ಬಿಡೋಕೆ ಅನುಕೂಲ ಆಗುತ್ತೆ. ಇಡ್ಲಿ ತಿಂದು ಬೇಜಾರಾಗಿರ್ತೈತಿ. ಬೆಳಗ್ಗೆ ಒಂದೊಂದು ಮನೆಯಲ್ಲಿ, ನಮ್ಮ ಮನೆಯಲ್ಲೆಲ್ಲ ಬೆಳಗ್ಗೆ ಟಿಫಿನ್ಗೆ ಅಷ್ಟೇ ಇಡ್ಲಿ ತಿನ್ನೋದು. ಆಮೇಲೆ ಮಧ್ಯಾಹ್ನ ಪಲ್ಯ ಅಂತಾರೆ, ಸಾಯಂಕಾಲ ಉಳಿದ್ಬಿಟ್ಟಿರ್ತಾವೆ. ಏನು ಮಾಡೋದು ಅಂತಂದೇಳಿ ಈ ಥರದ್ದೆಲ್ಲ ಚಾಟ್ ಮಾಡಿರ್ತಾನೆ. ಇಡ್ಲಿ, ಉಪ್ಪಿಟ್ಟು ಇದು ಎಲ್ಲ ತುಂಬ ಚೆನ್ನಾಗಿರ್ತೈತಿ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಯಾರಾದರೂ ಗೆಸ್ಟ್ ಬಂದಿದ್ರಪ್ಪ, ಇಡ್ಲಿ ಮಾಡಿದ್ರೆ ಹೆಣ್ಮಕ್ಳಿಗೆ ಗೊತ್ತಲ್ಲ, ತೊಳೆದೆಲ್ಲ ಜಾಸ್ತಿ ಇರುತ್ತೆ, ಬೇಜಾರಾಗ್ಬಿಡ್ತೈತಿ ಏನಾದರೂ ಹೊಸದು ಮಾಡಬೇಕು ಅಂದಾಗ. ಆವಾಗ ಹೇಗಿದ್ದರೂ ಉಳಿದಿರೋ ಇಡ್ಲಿಗೆ ಈ ಥರದ ಒಂದು ಚಾಟ್ ಮಾಡಿ ಕೊಡಿ ನೋಡ್ರಿ. ಏನು ನಿಮ್ಮನ್ನು ಹೊಗಳ್ತಾರ ಅಂತಂದ್ರೆ ಸಿಕ್ಕಾಪಟ್ಟೆ ಹೊಗಳ್ತಾರೆ. ಏನೋ ಚೆನ್ನಾಗಿ ಇಡ್ಲಿದು ಏನೋ ಒಂದು ಬೋಂಡ ಮಾಡಿಕೊಟ್ಟಿದ್ರಪ್ಪ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿರ್ತೈತಿ. ಕೆಡ್ಸೋದನ್ನು ನಮಗೆ ಹೆಣ್ಮಕ್ಳಿಗೆ ಅಡುಗೆ ಮಾಡಿದ ಮೇಲೆ ಅದು ವೇಸ್ಟ್ ಆಗಬಾರ್ದು ಅಲ್ವಾ. ಅದು ಯೂಸ್ ಮಾಡಿಕೊಂಡ್ರೆ ಅಥವಾ ಎಲ್ಲ ಖಾಲಿ ಆದರೆ ತುಂಬ ಖುಷಿಯಲ್ಲ. ಅದಕ್ಕೆ ನಾನು ನೋಡ್ರಿ ಇಲ್ಲಿ ಗಂಟೆ ಇಲ್ದಂಗೆ ಕಲಸ್ಕೊಂಡೆ. ನಾನು ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಎಣ್ಣೆನೂ ಕಾದಿದೆ. ಈಗ ಇಡ್ಲಿನ ನಾನು ಒಂದರಲ್ಲಿ 4 ಭಾಗ ಬೇಕಾದ್ರೂ ಮಾಡ್ಕೊಳ್ರಿ, ಇಲ್ಲ 2 ಭಾಗ ಬೇಕಾದ್ರೂ ಮಾಡ್ಕೊಳ್ರಿ. ಇಲ್ಲ ಬಟನ್ ಇಡ್ಲಿ ಇದ್ರಂದ್ರೆ ತುಂಬ ಚೆನ್ನಾಗತ್ತೆ. ನಾನು ಒಂದೊಂದೇ ಡಿಪ್ ಮಾಡಿಬಿಟ್ಟು ಅದರಲ್ಲಿ ಬಿಡ್ತಾ ಇದ್ದೀನಿ. ಭಾಳ ಚೆನ್ನಾಗಿರ್ತದೆ. ಮೇಲ್ಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ಸಖತ್ತಿರ್ತೈತಿ. ಇವಾಗ ಚಳಿಗಾಲ ಅಲ್ಲ, ಚಳಿಗಾಲದಾಗ ಸಾಯಂಕಾಲ ಈ ಥರ ಕರ್ಕೊಂಬಿಟ್ಟು ಒಂದು ಟೀ ಅಥವಾ ಒಂದು ಕಾಫಿ ಸ್ಟ್ರಾಂಗ್ ಇರೋದನ್ನು ತಗೊಂಡು ಕುಡಿತಾ ಇದ್ದರೆ ಸಖತ್ತಾಗಿರ್ತೈತಿ. ಸರಿ, ಅದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ನನಗೆ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ನೀವು ಫಾಲೋ ಮಾಡೋದನ್ನು ಮರಿಬೇಡಿ. ನನ್ನ ಯೂಟ್ಯೂಬ್ ಅಕೌಂಟಲ್ಲಿ ಇದು ಫುಲ್ ವಿಡಿಯೋ ಇದೆ, ಹೋಗ್ಬೇಕಾ ಚೆಕ್ ಮಾಡಿಕೊಂಡ್ರೆ. ಹಾಗೆ ಇಡ್ಲಿ, ಉಪ್ಪಿಟ್ಟು, ಇಡ್ಲಿ ಚಾಟು ಎಲ್ಲ ಇದೆ, ನಿಮಗೆ ಸಿಗುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ